Hi students, this is Dr. Nizamuddin, Assistant Professor of Economics. In my previous session number 23, I have discussed about the meaning of economies of scale and the types of economies of scale I was explaining. In my today's session, I would like to discuss the subclassification of internal economies. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಚರ್ಚೆ ಸೆಷನ್ 23ರಲ್ಲಿ ಆರ್ಥಿಕ ಮಿತವ್ಯಯಗಳು ಅಂದರೆ ಏನು, ಆ ಆರ್ಥಿಕ ಮಿತವ್ಯಯಗಳ ಪ್ರಕಾರಗಳನ್ನು ಅಥವಾ ಆರ್ಥಿಕ ಮಿತವ್ಯಯಗಳ ವರ್ಗೀಕರಣವನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಆರ್ಥಿಕ ಮಿತವ್ಯಯಗಳನ್ನು ನಾವು ಆಂತರಿಕ ಮಿತವ್ಯಯಗಳು ಹಾಗೂ ಬಾಹ್ಯ ಮಿತವ್ಯಯಗಳು ಅಂತ ನಾವು ಎರಡು ರೀತಿಯಲ್ಲಿ ಡಿವೈಡನ್ನು ಮಾಡ್ತೇವೆ. ಆಂತರಿಕ ಮಿತವ್ಯಯಗಳು ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳಿಗೆ ಲಭ್ಯ ಆಗದೆ ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಮಾತ್ರ ಅವು ಲಭ್ಯ ಆಗುವಂತಹವು. ಇಟ್ಸ್ ಓಪನ್ ಟು ದಟ್ ಪರ್ಟಿಕ್ಯುಲರ್ ದಿ ಫರ್ಮ್ ಅಂತ ಹೇಳ್ತೇವೆ. ಇನ್ನು ಬಾಹ್ಯ ಮಿತವ್ಯಯಗಳು ಅಂತ ಹೇಳಿದಾಗ ನಾವು ಆ ನಿರ್ದಿಷ್ಟ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳಿಗೂ ಕೂಡ ಸಾಮಾನ್ಯವಾಗಿ ಲಭ್ಯ ಆಗುವಂತಹ ಕೆಲವೊಂದು ಪ್ರಯೋಜನಗಳು ಅಥವಾ ಮಿತವ್ಯಯಗಳನ್ನು ನಾವು ಬಾಹ್ಯ ಮಿತವ್ಯಯಗಳು ಅಂತ ಕರಿತೇವೆ. ಇವತ್ತಿನ ನನ್ನ ಚರ್ಚೆಯಲ್ಲಿ ಆಂತರಿಕ ಮಿತವ್ಯಯಗಳ ವರ್ಗೀಕರಣವನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಆಂತರಿಕ ಮಿತವ್ಯಯಗಳನ್ನು ನಾವು ಲೇಬರ್ ಎಕಾನಮೀಸ್, ಟೆಕ್ನಿಕಲ್ ಎಕಾನಮೀಸ್, ಮ್ಯಾನೇಜರಲ್ ಎಕಾನಮೀಸ್, ಮಾರ್ಕೆಟಿಂಗ್ ಎಕಾನಮೀಸ್, ಫೈನಾನ್ಷಿಯಲ್ ಎಕಾನಮೀಸ್ ಮತ್ತು ರಿಸ್ಕ್ ಬಿಯರಿಂಗ್ ಎಕಾನಮೀಸ್ ಎಂಬುದಾಗಿ ನಾವು ಡಿವೈಡನ್ನು ಮಾಡಬಹುದು. ನಾನು ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡ್ತಿರುವಾಗ ಅದರ ಕನ್ನಡ ಮೀನಿಂಗನ್ನು ಕೂಡ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ನಾನು ಪಡ್ತೇನೆ. ಈಗ ನಾವು ಈ ಟೈಪ್ಸ್ ಆಫ್ ಇಂಟರ್ನಲ್ ಎಕಾನಮೀಸನ್ನು ಅಥವಾ ಆಂತರಿಕ ಮಿತವ್ಯಯಗಳ ಈ ಒಂದು ಮರುವರ್ಗೀಕರಣವನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲನೆಯದಾಗಿ ಲೇಬರ್ ಎಕಾನಮೀಸ್. ಲೇಬರ್ ಎಕಾನಮೀಸ್ ಅಂತಂದರೆ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ, ಶ್ರಮದ ಮಿತವ್ಯಯಗಳು ಅಂತ ಹೇಳ್ತೇವೆ. ಶ್ರಮದ ಮಿತವ್ಯಯಗಳು ಅಂತಂದರೆ ಏನು ಅನ್ನೋದನ್ನು ನಾವೀಗ ಚರ್ಚೆಯನ್ನು ಮಾಡೋಣ. ಇನ್ಕ್ರೀಸ್ಡ್ ಡಿವಿಷನ್ ಆಫ್ ಲೇಬರ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಲೇಬರ್ ಎಕಾನಮೀಸ್. ಈ ಶ್ರಮದ ವಿಭಜನೆ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ಈ ಶ್ರಮದ ವಿಭಜನೆಯು ಈ ಒಂದು ಮಿತವ್ಯಯಗಳ ಮೂಲ. ಈ ಶ್ರಮದ ವಿಭಜನೆ ಎಲ್ಲಿ ಸಾಧ್ಯ ಆಗೋದು ಅಂತಂದರೆ ಅದು ದೊಡ್ಡ ಪ್ರಮಾಣದ ಉದ್ಯಮಗಳಲ್ಲಿ ಮಾತ್ರ ಈ ಶ್ರಮದ ವಿಭಜನೆ ಅನ್ನುವಂಥದ್ದು ಸಾಧ್ಯ ಆಗಿರುತ್ತೆ. ಹೇಗೆ? ಈ ದೊಡ್ಡ ಪ್ರಮಾಣದ ಉದ್ಯಮಗಳು ತಮ್ಮ ಉತ್ಪಾದನಾ ಮಟ್ಟವನ್ನು ವಿಸ್ತರಿಸುತ್ತಾ ಹೋದಂತೆ ಜಾಸ್ತಿ ಲೇಬರನ್ನು ಬಳಸ್ಕೋಬೇಕಾಗುತ್ತೆ, ಜಾಸ್ತಿ ಕಾರ್ಮಿಕರನ್ನು ಬಳಸ್ಕೋಬೇಕಾಗುತ್ತೆ. ಜಾಸ್ತಿ ಲೇಬರನ್ನು ಬಳಸ್ಕೊಂಡಾಗ ಆ ಶ್ರಮದ ವಿಭಜನೆಯನ್ನು ಅವರು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇದು ಭಾಳ ಜಟಿಲವಾದಂಥ ಒಂದು ಕೆಲಸ. ಶ್ರಮದ ವಿಭಜನೆಯನ್ನು ನಾವೇನು ಹೇಳ್ತೀವಿ, ಡಿವೈಡಿಂಗ್ ದ ವರ್ಕ್ ಅಮಾಂಗ್ ದ ಲೇಬರ್ ಅಕಾರ್ಡಿಂಗ್ ಟು ದಿರ್ ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಒಂದು ನಿರ್ದಿಷ್ಟ ಉತ್ಪಾದನಾ ಕಾರ್ಯವನ್ನು ಅಲ್ಲಿ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವಂತಹ ಹಲವಾರು ಶ್ರಮಿಕರಲ್ಲಿ ಇರುವಂತಹ ವೈಶಿಷ್ಟ್ಯತೆಯ ಆಧಾರದ ಮೇಲೆ, ಅವರಲ್ಲಿರುವಂತಹ ಕೌಶಲ್ಯದ ಆಧಾರದ ಮೇಲೆ ಆ ಒಂದು ನಿರ್ದಿಷ್ಟ ಉತ್ಪಾದನಾ ಕಾರ್ಯವನ್ನು ಆ ಒಂದು ಶ್ರಮಿಕರಲ್ಲಿ ನಾವು ವಿಭಜನೆ ಮಾಡ್ತಾ ಹೋಗ್ತೇವೆ. ಹೌದಲ್ವಾ? ನಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ, ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತ ಹೇಳ್ತೇವೆ, ಅದೇ ರೀತಿ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತೇವೆ. ಹೀಗೆ ಒಂದು ಕೈಗಾರಿಕೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ತವೆ. ಅದು ಯಾವ ರೀತಿ ಡಿವೈಡ್ ಮಾಡಿರೋದು ವರ್ಕ್ ಅಕಾರ್ಡಿಂಗ್ ಟು ದೇರ್ ಸ್ಪೆಷಲೈಸೇಷನ್. ಈ ರೀತಿ ದೊಡ್ಡ ಗಾತ್ರದ ಕೈಗಾರಿಕೆಗಳಲ್ಲಿ ಜಾಸ್ತಿ ಲೇಬರ್ನ ಬಳಕೆ ಇರೋದ್ರಿಂದ ಆ ಶ್ರಮದ ವಿಭಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಶ್ರಮದ ವಿಭಜನೆಯನ್ನು ಮಾಡುವುದರ ಮೂಲಕ ದೊರಕಿದಂತಹ ಆ ಪ್ರಯೋಜನಗಳನ್ನು ನಾವೇನಂತ ಕರಿತೇವೆ, ಶ್ರಮದ ಮಿತವ್ಯಯಗಳು ಅಂತ ಕರಿತೇವೆ. ಸೊ ಈ ಶ್ರಮದ ಮಿತವ್ಯಯಗಳು ಅನ್ನುವಂತಹದ್ದು ಜಾಸ್ತಿ ಪ್ರಮಾಣದಲ್ಲಿ ಲಭ್ಯ ಆಗೋದು ಯಾರಿಗೆ ಅಂತ ಹೇಳ್ತಾ ಇದ್ದೀವಿ, ದೊಡ್ಡ ಪ್ರಮಾಣದ ಉದ್ಯಮಗಳಿಗೆ ಅಂತ ಹೇಳ್ತೇವೆ. ಇನ್ನು ಎರಡನೇದಾಗಿ ಟೆಕ್ನಿಕಲ್ ಎಕಾನಮೀಸ್ ಅಂತ ಹೇಳ್ತೇವೆ. ಟೆಕ್ನಿಕಲ್ ಎಕಾನಮೀಸ್ಗೆ ಕನ್ನಡದಲ್ಲಿ ನಾವು ತಾಂತ್ರಿಕ ಮಿತವ್ಯಯಗಳು ಅಂತ ಕರಿಬಹುದು. ಆಸ್ ದ ಸೈಜ್ ಆಫ್ ಔಟ್ಪುಟ್ ಇನ್ಕ್ರೀಸಸ್, ದ ಸ್ಕೇಲ್ ಆಫ್ ಅ ಫರ್ಮ್ ಬಿಕಮ್ಸ್ ಲಾರ್ಜ್ ಅಂಡ್ ಡ್ಯೂ ಟು ದ ಯೂಸ್ ಆಫ್ ಮಾಡರ್ನ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಸ್ ಡೌನ್. ಈ ದೊಡ್ಡ ಗಾತ್ರದ ಉದ್ಯಮಗಳು ತಮ್ಮ ಉತ್ಪಾದನಾ ಗಾತ್ರವನ್ನು ಹೆಚ್ಚಿಸುತ್ತಾ ಹೋದಂತೆ
ನೂತನ ಉತ್ಪಾದನಾ ತಂತ್ರಗಳನ್ನು, ಹೊಸ ಹೊಸ ಉತ್ಪಾದನಾ ವಿಧಾನಗಳನ್ನು ಅಥವಾ ಹೊಸ ಹೊಸ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡಾಗ ಅಲ್ಲಿ ಉತ್ಪಾದನಾ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ ಆ ಕಂಪನಿಗೆ ದೊರಕಿದಂತಹ ಮಿತವ್ಯಯಗಳನ್ನು ನಾವೇನಂತ ಕರಿತೇವೆ, ತಾಂತ್ರಿಕ ಮಿತವ್ಯಯಗಳು. ಕಾರಣ ಏನು, ಇಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಆಗಿರಲಿಕ್ಕೆ ನೂತನ ಯಂತ್ರೋಪಕರಣಗಳ ಬಳಕೆ. ಹಾಗಾಗಿ ಈ ನೂತನ ತಂತ್ರಜ್ಞಾನದ ಬಳಕೆಯಿಂದ ದೊರಕಿದಂತಹ ಪ್ರಯೋಜನಗಳನ್ನು ನಾವೇನಂತ ಕರಿತೇವೆ, ತಾಂತ್ರಿಕ ಮಿತವ್ಯಯಗಳು ಅಂತ ಕರಿತೇವೆ. ಈ ತಾಂತ್ರಿಕ ಮಿತವ್ಯಯಗಳನ್ನು ಪ್ರೊಫೆಸರ್ ಕೈರ್ನ್ ಕ್ರಾಸ್ ಅನ್ನುವಂತಹ ತಜ್ಞ ಅವನು ಮತ್ತೆ ಪುನಃ ವರ್ಗೀಕರಣ ಮಾಡಿದ್ದಾನೆ. ನಾವು ರಿಕಾಲ್ ಮಾಡೋದಾದರೆ ಆರ್ಥಿಕ ಮಿತವ್ಯಯಗಳನ್ನು ನಾವು ಎರಡರಲ್ಲಿ ಡಿವೈಡ್ ಮಾಡಿದ್ದೀವಿ. ಯಾವುದನ್ನು, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್, ಆಂತರಿಕ ಮತ್ತು ಬಾಹ್ಯ ಅಂತ ಹೇಳಿ. ನಾವೀಗ ಚರ್ಚೆ ಮಾಡ್ತಿರೋದು ಆಂತರಿಕ ಮಿತವ್ಯಯಗಳು. ಆಂತರಿಕ ಮಿತವ್ಯಯಗಳಲ್ಲಿ ನಾವು ಮೊದಲನೇದು ಯಾವ ಚರ್ಚೆ ಮಾಡಿದ್ದೇವೆ, ಶ್ರಮದ ಮಿತವ್ಯಯಗಳು. ಎರಡನೇದಾಗಿ ಯಾವುದು ಚರ್ಚೆ ಮಾಡ್ತಾ ಇದ್ದೀವಿ, ತಾಂತ್ರಿಕ ಮಿತವ್ಯಯಗಳು. ಈ ತಾಂತ್ರಿಕ ಮಿತವ್ಯಯಗಳನ್ನು ಕೈರ್ನ್ ಕ್ರಾಸ್ ಅನ್ನುವಂತಹ ತಜ್ಞ ಮತ್ತೆ ಅವನು 4 ರೀತಿಯಲ್ಲಿ ಮರು ವರ್ಗೀಕರಣವನ್ನು ಅವನು ಮಾಡಿದ್ದಾನೆ. ಮೊದಲನೆಯದಕ್ಕೆ ಆತ ಏನಂತ ಕರೀತಾನೆ, ಎಕಾನಮೀಸ್ ಆಫ್ ಯೂಸ್ ಆಫ್ ಸುಪೀರಿಯರ್ ಟೆಕ್ನಿಕ್ ಅಂತ ಹೇಳ್ತಾನೆ ಕೈರ್ನ್ ಕ್ರಾಸ್. ಅಂದರೆ ಈ ದೊಡ್ಡ ಗಾತ್ರದ ಉದ್ಯಮಗಳು ತಮ್ಮ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸಿಕೊಳ್ತಾ ಹೋದಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ, ತುಂಬ ನುರಿತ, ತುಂಬ ಮುಂದುವರಿದ ಸುಪೀರಿಯರ್ ಟೆಕ್ನಿಕ್ಕನ್ನು, ತಂತ್ರಜ್ಞಾನವನ್ನು ಬಳಸ್ಕೊಂಡಾಗ ಅದರಿಂದಾಗಿ ಅಲ್ಲಿ ಕೆಲವೊಂದು ವಿಶೇಷವಾದಂತಹ ಪ್ರಯೋಜನಗಳು, ಅನುಕೂಲಗಳು ದೊರೆತು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಆ ಒಂದು ಸುಪೀರಿಯರ್ ಟೆಕ್ನಿಕ್ ಎಲ್ಲಿ ಲಭ್ಯ ಆಗೋದಿಲ್ಲ, ಯಾರು ಬಳಸ್ಕೊಳ್ತಾ ಇರೋದಿಲ್ಲ, ಯಾರು ಆರ್ಡಿನರಿ ಓಲ್ಡ್ ಮೆಷಿನರಿಯನ್ನು ಬಳಸ್ಕೊಳ್ತಾ ಇರ್ತಾರಲ್ವ, ಹಳೆಯ ಮೆಷಿನರಿಯನ್ನು, ಹಳೆಯ ಮೆಥಡ್ಸನ್ನು ಯೂಸ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಈ ಬೆನಿಫಿಟ್ ಸಿಗೋದಿಲ್ಲ. ಯಾರಿಗೆ ಸಿಗೋದದು, ಲಾರ್ಜ್ ಸ್ಕೇಲ್ ಕಂಪನಿಯವರಿಗೆ ಮಾತ್ರ. ಲಾರ್ಜ್ ಸ್ಕೇಲ್ ಕಂಪನಿಯವರು ಏನು ಮಾಡ್ತಾರೆ, ಸುಪೀರಿಯರ್ ಟೆಕ್ನಿಕನ್ನು, ವೆರಿ ಸಫಿಸ್ಟಿಕೇಟೆಡ್, ತುಂಬ ನುರಿತ, ತುಂಬ ಅತ್ಯುತ್ತಮವಾದಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಕ್ಕೆ ಸಿಗುವಂತಹ ಪ್ರಯೋಜನಗಳನ್ನು ಕೈರ್ನ್ ಕ್ರಾಸ್ ಏನಂತ ಕರೀತಾ ಇದ್ದಾನೆ, ಎಕಾನಮೀಸ್ ಆಫ್ ಯೂಸ್ ಆಫ್ ಸುಪೀರಿಯರ್ ಟೆಕ್ನಿಕ್. ಅಂತಂದ್ರೆ ಏನು, ಅತ್ಯುತ್ತಮವಾದಂತಹ ತಂತ್ರಜ್ಞಾನದ ಬಳಕೆಯ ಮಿತವ್ಯಯಗಳು. ಆ ಅತ್ಯುತ್ತಮವಾದ ತಂತ್ರಜ್ಞಾನ ಬಳಸ್ಕೊಂಡಿರೋದಕ್ಕೆ ಅವರಿಗೆ ಆ ಮಿತವ್ಯಯಗಳು ಸಿಗ್ತಾ ಇದ್ದಾವೆ ಅಂತ ನಾವು ಹೇಳಿದ ಹಾಗೆ. ಎರಡನೇದಾಗಿ ಎಕಾನಮೀಸ್ ಆಫ್ ಇನ್ಕ್ರೀಸ್ಡ್ ಡೈಮೆನ್ಷನ್. ಏನದು ಎಕಾನಮೀಸ್ ಆಫ್ ಇನ್ಕ್ರೀಸ್ಡ್ ಡೈಮೆನ್ಷನ್ ಅಂದರೆ, ಕೈರ್ನ್ ಕ್ರಾಸ್ನ ಪ್ರಕಾರ ಈ ದೊಡ್ಡ ಗಾತ್ರದ ಉದ್ಯಮಗಳು ತಮ್ಮ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸಿಕೊಂಡಾಗ ಭಾರೀ ಗಾತ್ರದ ಬಂಡವಾಳ ಸರಕುಗಳನ್ನು, ಭಾರೀ ಗಾತ್ರದ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡಾಗ ತಮ್ಮ ವಿಸ್ತೀರ್ಣದ ವಿಸ್ತರಣೆ ಆಗುತ್ತೆ. ವಿಸ್ತರಣೆ ಆಗುತ್ತೆ. ಇನ್ಕ್ರೀಸ್ಡ್ ಡೈಮೆನ್ಷನ್ಸ್ ಅಂತಂದ್ರೆ ಏನು, ಡೈಮೆನ್ಷನ್ಸ್ ಹೇಳಿದಾಗ ತಮ್ಮ ವಿಸ್ತೀರ್ಣ, ಆ ತಂತ್ರಜ್ಞಾನದ ಒಂದು ವಿಸ್ತೀರ್ಣದಲ್ಲಿ ವಿಸ್ತರಣೆ ಆಗ್ತದೆ. ವಿಸ್ತರಣೆ ಅಂತ ಹೇಳಿದಾಗ ಇನ್ಕ್ರೀಸ್ಡ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ವಿಸ್ತೀರ್ಣದ ವಿಸ್ತೃತ ಮಿತವ್ಯಯಗಳು ಅಂತ ಹೇಳ್ಬೋದು, ಹೌದಲ್ವಾ? ವಿಸ್ತೀರ್ಣದ ವಿಸ್ತೃತ ಮಿತವ್ಯಯಗಳು. ಯಾವುದರ ವಿಸ್ತೀರ್ಣ ಇದರಲ್ಲಿ? ಆ ವಿಸ್ತೀರ್ಣ ಅಂತ ಹೇಳಿದಾಗ ನಾವು ಆ ಟೆಕ್ನಿಕಲ್ ಡೈಮೆನ್ಷನ್ಸ್ ಇರುತ್ತಲ್ವಾ, ಆ ಯೂಸ್ ಆಫ್ ಮೆಷಿನರೀಸ್ ಇರ್ತಾವಲ್ವಾ, ಯೂಸ್ ಆಫ್ ಆ ಲಾರ್ಜ್ ಸ್ಕೇಲ್ ಮೆಷಿನರಿಯನ್ನು ಅಥವಾ ಲಾರ್ಜ್ ಸೈಜ್ ಆಫ್ ದಿ ಮೆಷಿನರಿಯನ್ನು ಬಳಕೆ ಮಾಡಿಕೊಂಡಾಗ ಅವರ ಪ್ರೊಡಕ್ಷನ್ ಕೆಪಾಸಿಟಿ ಏನಾಗುತ್ತೆ, ಹೆಚ್ಚಾಗ್ಬಿಟ್ಟು ಉತ್ಪಾದನಾ ಸಾಮರ್ಥ್ಯ ಅವರಿಗೆ ಹೆಚ್ಚಾಗಿ ಡಬಲ್ ಬೆನಿಫಿಟ್ಸ್ ಅವರಿಗೆ ದೊರಕದಂಗೆ ಆಗುತ್ತೆ. ಯಾರಿಗೆ ಮಾತ್ರ ಸಾಧ್ಯ ಆಗೋದು ಇದು ಅಂತ ಹೇಳಿದ್ರೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನರಿಗೆ ಮಾತ್ರ ಇದು ಸಾಧ್ಯ ಆಗೋದು. ಈ ಎಕಾನಮೀಸ್ ಆಫ್ ಇನ್ಕ್ರೀಸ್ಡ್ ಡೈಮೆನ್ಷನ್ ಅಥವಾ ಈ ವಿಸ್ತೀರ್ಣದ ಮಿತವ್ಯಯಗಳು ಅಂತ ಹೇಳ್ತೀವಲ್ವಾ, ಅದಕ್ಕೆ ಏನು ಎಕ್ಸಾಂಪಲ್ ಕೊಡ್ತಾನೆ ಪ್ರೊಫೆಸರ್ ಕೈರ್ನ್ ಕ್ರಾಸ್ ಅಂತಂದ್ರೆ, ಸಿಂಗಲ್ ಡೆಕರ್ ಬಸ್ ಮತ್ತೆ ಡಬಲ್ ಡೆಕರ್ ಬಸ್ ಅಂತ ಹೇಳ್ತಾನೆ ಆತ. ಈ ಮೆಟ್ರೋಪಾಲಿಟನ್ ಸಿಟಿ ಮತ್ತೆ ಕಾಸ್ಮೋಪಾಲಿಟನ್ ಟೌನ್ಗಳಲ್ಲಿ ನಾವು ನೋಡ್ತೇವೆ. ಯಾವುದು, ಮುಂಬೈ ಅಂತ ಟೌನ್ಗಳಲ್ಲಿ ಈ ಡಬಲ್ ಡೆಕರ್ ಬಸ್ ಅಂತ ನಾವು ನೋಡ್ತೇವೆ ಸಾಮಾನ್ಯವಾಗಿ. ಡಬಲ್ ಡೆಕರ್ ಬಸ್ ಅಂದ್ರೆ ಈ ಡಬಲ್ ಬಸ್ ಅಂತ ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ, ಹೌದಲ್ವಾ? ಕೆಳಗಡೆ ಒಂದು ಬಸ್ಸು, ಮೇಲ್ಗಡೆ ಒಂದು ಬಸ್ಸು. ಅವ್ನು ಕೈರ್ನ್ ಕ್ರಾಸ್ ಏನು ಹೇಳ್ತಾನೆ, ಸಾಮಾನ್ಯ ಒಂದು ಬಸ್ಸನ್ನು ರನ್ ಮಾಡಲಿಕ್ಕೆ ಒಬ್ಬ ಡ್ರೈವರ್ ಬೇಕು, ಒಬ್ಬ ಕಂಡಕ್ಟರ್ ಬೇಕು. 45 ಜನ ಪ್ಯಾಸೆಂಜರ್ ನಾವು ಅಕೊಮಡೇಟ್ ಮಾಡಬಹುದು ಅಂತ ಹೇಳಿದರೆ, 45 ಜನ ಪ್ಯಾಸೆಂಜರನ್ನು ನಾವು ಅಕೊಮಡೇಟ್ ಮಾಡಲಿಕ್ಕೆ ಒಂದು ಡ್ರೈವರ್, ಒಂದು ಕಂಡಕ್ಟರ್ ಆ ಬಸ್ಸಿಗೆ ಬೇಕು ಅಂದರೆ ನೀವು ಆ ಬಸ್ ಡೈಮೆನ್ಷನನ್ನು ಡಬಲ್ ಮಾಡ್ಕೊಳ್ಳಿ. ನಿಮಗೆ 45 ಪ್ಯಾಸೆಂಜರ್ ಇರೋದು, ಕನಿಷ್ಠ ನೀವು ಒಂದು 60 ಅಥವಾ 70 ಪ್ಯಾಸೆಂಜರನ್ನು ನೀವು ಅಕೊಮಡೇಟ್ ಮಾಡಿಕೊಂಡು ಡಬಲ್ ಬೆನಿಫಿಟ್ ತಗೋಬಹುದು. ಡ್ರೈವರ್ ಏನಾದರೂ ಇಬ್ರು ಬೇಕಾಗ್ತಾರ ಅಲ್ಲಿ? ಇನ್ನೂ ಓನ್ಲಿ ಒನ್ ಡ್ರೈವರ್ ಇಸ್ ರಿಕ್ವೈರ್ಡ್. 2 ಕಂಡಕ್ಟರ್ಸ್ ಬೇಕಾಗ್ತಾರ? ಓನ್ಲಿ ಒನ್ ಕಂಡಕ್ಟರ್ ಕ್ಯಾನ್
ಮ್ಯಾನೇಜ್, ಹೌದಲ್ವಾ? ಸೊ ಹಾಗಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಆ ಡೈಮೆನ್ಷನ್ ಹೆಚ್ಚಿಸಿದಾಗ ಬೆನಿಫಿಟ್ ಏನಾಗುತ್ತೆ, ದುಪ್ಪಟ್ಟಾಗುತ್ತೆ. ನಾವು 45 ಪ್ಯಾಸೆಂಜರ್ ಅಕೊಮಡೇಟ್ ಮಾಡಿ ನಾವು ರೆವೆನ್ಯೂ ಮಾಡ್ಕೊಳ್ಳೋದ್ಕಿಂತ 60-70 ಜನವನ್ನು ಒಂದು ಬಸ್ಸಲ್ಲಿ ನಾವು ಆರಾಮ್ಸೆ ಅಕೊಮಡೇಟನ್ನು ಮಾಡಿಬಿಟ್ಟು ನಾವು ಬೆನಿಫಿಟ್ ಮಾಡ್ಕೋಬಹುದು. ಆ ಥರ ಪ್ರಯೋಜನಗಳು ಸಿಗೋದನ್ನು ಕೈರ್ನ್ ಕ್ರಾಸ್ ಏನಂತ ಕರೀತಾನೆ, ಎಕಾನಮೀಸ್ ಆಫ್ ಇನ್ಕ್ರೀಸ್ಡ್ ಡೈಮೆನ್ಷನ್ ಅಥವಾ ವಿಸ್ತೀರ್ಣದ ವಿಸ್ತರಣೆಯ ಮಿತವ್ಯಯಗಳು. ಸಿಂಗಲ್ ಡೆಕ್ಕರ್ ಬಸ್ಸಲ್ಲಿ ಕಡಿಮೆ ಆದಾಯ ಬರುತ್ತೆ, ಡಬಲ್ ಡೆಕ್ಕರ್ ಬಸ್ಸಲ್ಲಿ ಜಾಸ್ತಿ ಆದಾಯ ಬರುತ್ತೆ. ಆ ಜಾಸ್ತಿ ಆದಾಯ ಬರಲಿಕ್ಕೆ ಕಾರಣ ಏನೋ, ನಮ್ಮ ಡೈಮೆನ್ಷನನ್ನು ಹೆಚ್ಚಿಸ್ಕೊಂಡಿರೋದು ಅನ್ನುವಂಥದ್ದು ಕೈರ್ನ್ ಕ್ರಾಸ್ನ ಒಂದು ಅಬ್ಸರ್ವೇಷನ್ನು. ಇನ್ನು ಮೂರನೇದಾಗಿ ಎಕಾನಮೀಸ್ ಆಫ್ ಲಿಂಕ್ಡ್ ಪ್ರೋಸೆಸ್ ಅಂತ ಹೇಳ್ತಾನೆ ಪ್ರೊಫೆಸರ್ ಕೈರ್ನ್ ಕ್ರಾಸ್. ಏನು, ಈ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಉತ್ಪಾದನಾ ಚಟುವಟಿಕೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ, ನಿರಂತರವಾಗಿ ಉತ್ಪಾದನೆಯನ್ನು ಮಾಡ್ತಿರುವಾಗ ಅವ್ರೇನು ಮಾಡ್ತಾರೆ, ತಮ್ಮ ಉತ್ಪಾದನಾ ಪ್ರಕ್ರಿಯೆಯನ್ನು ಮತ್ತೊಂದು ಉತ್ಪಾದನಾ ಪ್ರಕ್ರಿಯೆಗೆ ಅವರು ಅಣಿಗೊಳಿಸ್ತಾರೆ. ಅಣಿಗೊಳಿಸೋದು ಅಂತ ಹೇಳಿದ್ರೆ ಲಿಂಕ್ ಮಾಡೋದು ಅಂತ ಹೇಳ್ತೀವಿ ನಾವಲ್ವಾ. ಸೊ ಈ ಲಿಂಕ್ಡ್ ಪ್ರೊಸೆಸ್ ಅಂತ ಹೇಳಿದ್ರೆ ಆ ಉತ್ಪಾದನಾ ಪ್ರಕ್ರಿಯೆಯನ್ನು ಮತ್ತೊಂದು ಪ್ರಕ್ರಿಯೆಯ ಜೊತೆಗೆ ಅಣಿಗೊಳಿಸುವುದರ ಮೂಲಕ ದೊರಕಿಸಿಕೊಂಡಿರುವಂತಹ ಕೆಲವೊಂದು ಪ್ರಯೋಜನಗಳು. ಹಾಗೆ ಎಕ್ಸಾಂಪಲ್ ಕೊಡೋದಾದರೆ, ಈಗ ಸಕ್ಕರೆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಶುಗರ್ ಇಂಡಸ್ಟ್ರಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಏನು, ಶುಗರನ್ನು ಮ್ಯಾನುಫ್ಯಾಕ್ಚರನ್ನು ಮಾಡುವಂಥದ್ದು. ಬಟ್ ಕೆಲವೊಂದು ಲಾರ್ಜ್ ಸ್ಕೇಲ್ ಶುಗರ್ ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಗೊತ್ತಾ, ಶುಗರ್ ಕಂಪನಿಯವರು ತಮಗೆ ಅಗತ್ಯವಾದಂಥ ಶುಗರ್ ಕೇನನ್ನು ಕೂಡ ತಾವೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ದಾರೆ. ನೂರಾರು ಎಕರೆ ಭೂಮಿಯನ್ನು ಅವರೇ ಕೊಂಡ್ಕೊಂಡಿದ್ದಾರೆ. ನೂರಾರು ಎಕರೆ ಭೂಮಿಯನ್ನು ಅವರು ಕಾಂಟ್ರಾಕ್ಟ್ ರೂಪದಲ್ಲಿ ಅಥವಾ ಗೇಣಿ ರೂಪದಲ್ಲಿ ಪಡ್ಕೊಂಡ್ಬಿಟ್ಟು ರೈತರಿಂದ ತಾವೇ ಶುಗರ್ ಕೇನನ್ನು ಉತ್ಪಾದನೆ ಮಾಡಿ ಆ ಕಬ್ಬನ್ನು ಬೆಳೆಯೋದ್ರ ಮೂಲಕನೂ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಸಕ್ಕರೆ ಉತ್ಪಾದನೆ ಮಾಡಿನೂ ಕೂಡ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಮ್ಮೆ ಶುಗರ್ ಇಂಡಸ್ಟ್ರಿಗಳಲ್ಲಿ ನಾವು ತಮಗೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಕೂಡ ತಾವೇ ಉತ್ಪಾದನೆ ಮಾಡ್ಕೊಳ್ತಿರುವಂಥ ಎಷ್ಟೋ ಕೇಸಸ್ ಇದ್ದಾವೆ. ಸೊ ಅಂದ್ರೇನು, ಅವರು ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಪ್ರೈಮರಿ, ಅವ್ರದ್ದು ಪ್ರಾಥಮಿಕ ಕಾರ್ಯ. ಆ ಶುಗರ್ ಮ್ಯಾನುಫ್ಯಾಕ್ಚರ್ ಮಾಡಿ ಲಾಭ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರು ಮತ್ತೆ ವಿದ್ಯುತ್ ಶಕ್ತಿನೂ ಕೂಡ ತಾವೇ ಉತ್ಪಾದನೆ ಮಾಡಿಕೊಂಡು ಅದರಿಂದನೂ ಕೂಡ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವೇನು ಹೇಳ್ತೇವೆ, ಕೈರ್ನ್ ಕ್ರಾಸ್ ಏನು ಹೇಳ್ತಾನೆ, ಇಂತಹ ಒಂದು ಪ್ರೋಸೆಸ್ಗೆ ಅಂತ ಹೇಳಿದ್ರೆ ಎಕಾನಮೀಸ್ ಆಫ್ ಲಿಂಕ್ಡ್ ಪ್ರೋಸೆಸ್. ನೀವು ಒಂದು ಕೆಲಸವನ್ನು ಮತ್ತೊಂದು ಕೆಲಸಕ್ಕೆ ನೀವು ಲಿಂಕ್ ಮಾಡಿದ್ದೀರಾ, ಆ ಮೂಲಕ ನಿಮಗೆ ಸಿಗುವಂತಹ ಬೆನಿಫಿಟ್ಸ್ ಅಂತ ಹೇಳ್ತಾನೆ. ಈಗ ಪೇಪರ್ನವರು ಫಾರ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಪೇಪರ್ನವ್ರ ಕೆಲಸ ಏನು, ರಿಪೋರ್ಟ್ ಮಾಡೋದು, ವರದಿ ಮಾಡೋದು. ಬಟ್ ಅವರೇ ಪ್ರಿಂಟ್ ಮಾಡಬೇಕು ಅಂತ ರೂಲ್ ಏನಾದರೂ ಇದೆಯಾ? ನೋ. ಆದರೂ ಕೂಡ ಅವರೇ ಪ್ರಿಂಟ್ ಮಾಡ್ಕೊಳ್ತಾರೆ, ಹೌದಲ್ವಾ? ಓನ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ರಿಪೋರ್ಟ್ ಮಾಡುವುದರ ಮೂಲಕನೂ ಲಾಭ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಪ್ರಿಂಟ್ ಅನ್ನು ಮಾಡಿ ಅವ್ರು ಮತ್ತೆ ಬೆನಿಫಿಟ್ಸ್ ಅನ್ನ, ಡಬಲ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಾರೆ. ಈ ತರಹದ ಬೆನಿಫಿಟ್ಸ್ ಅನ್ನ, ಮಿತವ್ಯಯಗಳನ್ನು ಕೈರ್ನ್ ಕ್ರಾಸ್ ಏನಂತ ಕರೀತಾನೆ, ಎಕಾನಮೀಸ್ ಆಫ್ ಲಿಂಕ್ಡ್ ಪ್ರೋಸೆಸ್ ಅಥವಾ ಈ ಉತ್ಪಾದನಾ ಚಟುವಟಿಕೆಗಳನ್ನು ಬೇರೆ ಚಟುವಟಿಕೆ ಜೊತೆಗೆ ಅಣಿಗೊಳಿಸುವುದರ ಮೂಲಕ ದೊರಕಿಸಿಕೊಂಡಿರುವಂತಹ ಮಿತವ್ಯಯಗಳು ಅಂತ ಹೇಳ್ತೇವೆ. ಇನ್ನು ನಾಲ್ಕನೇದಾಗಿ ಇಕಾನಮೀಸ್ ಆಫ್ ಯೂಸ್ ಆಫ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತಾನೆ ಪ್ರೊಫೆಸರ್ ಕೈರ್ನ್ ಕ್ರಾಸ್. ಏನು ಹಾಗಂದ್ರೆ ಎಕಾನಮೀಸ್ ಆಫ್ ಯೂಸ್ ಆಫ್ ಬೈ ಪ್ರಾಡಕ್ಟ್ಸ್ ಅಂತಂದ್ರೆ ಏನು, ತ್ಯಾಜ್ಯ ವಸ್ತುಗಳ ಬಳಕೆಯಿಂದಾಗಿ ದೊರಕಿದಂತಹ ಮಿತವ್ಯಯಗಳು. ತ್ಯಾಜ್ಯ ವಸ್ತುಗಳ ಬಳಕೆಯಿಂದ ದೊರೆತಂತಹ ಮಿತವ್ಯಯಗಳು. ಏನು ತ್ಯಾಜ್ಯ ವಸ್ತುಗಳು ಅಂದರೆ ವೇಸ್ಟೇಜಸ್ ಅಂತ ಹೇಳ್ತೀವಿ. ಈ ದೊಡ್ಡ ದೊಡ್ಡ ಕಂಪನಿಗಳು ತಾವು ರಾ ಮೆಟೀರಿಯಲನ್ನು ವೇಸ್ಟೇಜು ಕೂಡ ಮಾಡ್ತಾ ಇಲ್ಲ, ತಮ್ಮ ಕಚ್ಚಾ ಸಂಪನ್ಮೂಲಗಳನ್ನು ಕೂಡ ಫಸ್ಟ್ ಆಫ್ ಆಲ್ ವೇಸ್ಟ್ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಆಗ್ತಿರೋ ಕೆಲವೊಂದು ವೇಸ್ಟೇಜಸ್ ಸಿಗ್ತಾವಲ್ವ, ತ್ಯಾಜ್ಯ ವಸ್ತುಗಳಿದಾವಲ್ಲ, ಅದನ್ನು ಕೂಡ ಅವರು ಸಂಹಾವ್ ರಿಸರ್ಚನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ರಾ ಮೆಟೀರಿಯಲನ್ನಾಗಿ ಕನ್ವರ್ಟನ್ನು ಮಾಡಿ ಒಂದಲ್ಲ ಮತ್ತೊಂದು ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಮತ್ತೆ ಶುಗರ್ ಇಂಡಸ್ಟ್ರಿಯನ್ನು ನಾವು ಉದಾಹರಣೆ ಕೊಡೋದಾದರೆ, ಈ ಮೊಲಾಸಿಸ್ ಮತ್ತು ಬೊಗ್ಯಾಸೆ ಅನ್ನುವುದು ಬೈ ಪ್ರಾಡಕ್ಟ್ಸ್ ಆಫ್ ದಿ ಶುಗರ್ ಇಂಡಸ್ಟ್ರಿ. ಯಾವುದು? ಮೊಲಾಸಿಸ್ ಮತ್ತು ಬೊಗ್ಯಾಸೆ. ಅವರು ಸುಕ್ರೋಸ್ ಇರುತ್ತಲ್ಲ, ಶುಗರ್ ಕೇನಲ್ಲಿ ಬರುವಂಥ ಸುಕ್ರೋಸನ್ನು ಬಳಸ್ಕೊಂಡ್ಬಿಟ್ಟು ಮತ್ತೆ ಅದರಲ್ಲಿ ರಿಲೀಸ್ ಆಗುವಂಥ ತ್ಯಾಜ್ಯ ವಸ್ತು ಮೊಲಾಸಿಸ್ ಅಂತ ಹೇಳ್ತೇವೆ. ಅದನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಅಥವಾ ಲಿಕರ್ ಬೆವರೇಜಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಅದನ್ನು ಬಳಸ್ತಾ ಇದ್ದಾರೆ ಇದು ರಾ ಮೆಟೀರಿಯಲ್ ಆಗಿ. ಆ ಮೊಲಾಸಿಸನ್ನು ಆ ರೂಪದಲ್ಲಿ ಕೂಡ ಅವರು ಬಳಸ್ಕೊಳ್ತಾ ಇದ್ದಾರೆ ಬೆವರೇಜಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ. ಇನ್ನು ಬೊಗ್ಯಾಸಸ್ ಇದಾವಲ್ಲ, ಈ ಪೇಪರು, ಕಾರ್ಡ್ಬೋರ್ಡ್ಸು, ಇಂಥವು ಬಫ್ ಶೀಟ್ಸು, ಇಂಥವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ
ಇವತ್ತು ಬಗ್ಯಾಸನ್ನು ನಾವು ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಮುಂಚೆ ಏನಾಗ್ತಾ ಇತ್ತು, ಅದನ್ನು ವೇಸ್ಟ್ ಆಗಿ ಹೊರಗಡೆ ಬಿಸಾಕ್ತಾ ಇದ್ರು, ಬೇರೆ ಬೇರೆ ಪೊಲ್ಯೂಷನ್ಸ್ ಆಗ್ತಾ ಇತ್ತು ಆ ಒಂದು ಬೈ ಪ್ರಾಡಕ್ಟ್ಸ್ ಇಂದ. ಬಟ್ ಲಾರ್ಜ್ ಸ್ಕೇಲ್ ಕಂಪನಿ ಏನು ಮಾಡ್ತಾ ಇದ್ದಾವೆ, ಆ ಬೈ ಪ್ರಾಡಕ್ಟ್ ಅಥವಾ ತ್ಯಾಜ್ಯ ವಸ್ತುಗಳನ್ನು ಕೂಡ ಅವರು ಬಿಡ್ತಾ ಇಲ್ಲ, ಅವುಗಳನ್ನು ಕೂಡ ಬಳಕೆ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ಹೊಸ ಹೊಸ ಸಂಶೋಧನೆ ಮಾಡಿ ಬೇರೆ ಬೇರೆ ತರಹದ ಸರಕುಗಳನ್ನು ಉತ್ಪಾದನೆ ಮಾಡಿ ಲಾಭ ಪಡ್ಕೊಳ್ತಾ ಇದ್ದಾರೆ. ಆ ತರಹದ ಪ್ರಯೋಜನಗಳಿಗೆ ಕೈರ್ನ ಕ್ರಾಸ್ ಏನಂತ ಕರೀತಾ ಇದ್ದಾನೆ, ಎಕಾನಮೀಸ್ ಆಫ್ ಯೂಸ್ ಆಫ್ ಬೈ ಪ್ರಾಡಕ್ಟ್ಸ್. ಅಂದ್ರೇನು, ತ್ಯಾಜ್ಯ ವಸ್ತುಗಳ ಬಳಕೆಯಿಂದಾಗಿ ಆದಂತಹ ಮಿತವ್ಯಯಗಳು ಅಥವಾ ಪ್ರಯೋಜನಗಳು ಅಂತ ಕೈರ್ನ ಕ್ರಾಸ್ ಅದನ್ನ ಡಿವೈಡ್ ಅನ್ನ ಮಾಡ್ತಾನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ನಾನು ಆಂತರಿಕ ಮಿತವ್ಯಯಗಳ ವರ್ಗೀಕರಣದಲ್ಲಿ ಎರಡು ಪ್ರಮುಖ ವರ್ಗೀಕರಣವನ್ನು ಅಂದರೆ ಶ್ರಮದ ಮಿತವ್ಯಯಗಳು ಮತ್ತು ತಾಂತ್ರಿಕ ಮಿತವ್ಯಯಗಳನ್ನು ಚರ್ಚೆಯನ್ನು ಮಾಡಿದ್ದೇನೆ. ತಾಂತ್ರಿಕ ಮಿತವ್ಯಯಗಳಲ್ಲಿ ಪುನರ್ವರ್ಗೀಕರಣ, ಪ್ರೊಫೆಸರ್ ಕೈರ್ನ ಕ್ರಾಸ್ ಮಾಡಿರುವಂತಹ ಪುನರ್ವರ್ಗೀಕರಣ 4 ವರ್ಗೀಕರಣವನ್ನು ನಾನು ಚರ್ಚೆ ಮಾಡಿದ್ದೇನೆ. ನನ್ನ ನೆಕ್ಸ್ಟ್ ಸೆಷನ್ನಲ್ಲಿ ಆಂತರಿಕ ಮಿತವ್ಯಯಗಳ 3ನೇ ಪ್ರಕಾರವನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Till then, let's have a small break. Jai Hind.